ಎಲ್ಲರಿಗೂ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್, ಸಿಹಿ ಸುದ್ದಿಯನ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಏನು ಗುಡ್ ನ್ಯೂಸ್? 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ? ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಮತ್ತು ಒಂದೇ ಒಂದು ಲೈಕ್ ಮಾಡಿ ಅಂತ ಪುಟ್ಟ ಮನವಿಯನ್ನು ನಾನು ನಿಮಗೆ ಮಾಡ್ಕೊಳ್ತೀನಿ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಇಷ್ಟೂ ದಿನ ವೆಯ್ಟ್ ಮಾಡಿದ್ರೂ ಕೂಡ ಬರಲಿಲ್ಲ. ಯಾವಾಗ ಹಣ ಬರುತ್ತೆ ಇದರ ಬಗ್ಗೆ ಒಂದು ಸಮಾರಂಭದಲ್ಲಿ ಚರ್ಚೆಯನ್ನು ಮಾಡುವಾಗ ಆ ಒಂದು ಸಮಾರಂಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 19ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ 19ನೇ ಕಂತಿನ ಹಣ ಯಾವ ದಿನದಲ್ಲಿ ಬರಬಹುದು ಅಂತ ಕೂಡ ಹೇಳಿದ್ದಾರೆ. ಮತ್ತೆ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ, ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಏನ್ ಹೇಳಿದೆ ಸಮಾರಂಭ, ಆ ಸಮಾರಂಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರು, CM ಸಿದ್ದರಾಮಯ್ಯ ಸರ್ ಅವರು ಇದ್ರು, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು ಕೂಡ ಇದ್ರು. ಆಗ ಒಬ್ರು ರಿಪೋರ್ಟರ್ ಸಹ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಅನ್ನ ಕೂಡ ಕೇಳ್ತಾರೆ. ಇಷ್ಟೂ ದಿನ ಮಹಿಳೆಯರು ವೆಯ್ಟ್ ಮಾಡಿದ್ದಾರೆ ಮೇಡಮ್, ಹಾಗಾದ್ರೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ಅಂತ. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಗೃಹಲಕ್ಷ್ಮಿ ಹಣ ಬರ್ದಲೇ ಇರೋದಕ್ಕೆ ಒಂದಷ್ಟು ತಾಂತ್ರಿಕ ದೋಷಗಳು, ಟೆಕ್ನಿಕಲ್ ಇಶ್ಯೂಸ್ಗಳು ಆಗಿದ್ದಾವೆ, ಸದ್ಯದಲ್ಲೇ ಹಣ ಕೂಡ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರು. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಅನ್ನುವಂಥದ್ದು ಇನ್ನೇನು ಒಂದು ವಾರದ ಒಳಗಡೆನೆ ಎಲ್ರಿಗೂ ಕೂಡ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು. ರಿಪೋರ್ಟರ್ ಕೂಡ ಹೇಳಿದ್ರು, ನೀವೇ ಹೇಳಿದ್ರಿ ಅಲ್ವಾ ಮೇಡಮ್ ಏಪ್ರಿಲ್ 3ನೇ ತಾರೀಕಿನ ಒಳಗಡೆನೆ ಬರುತ್ತೆ ಅಂತ, ಆದ್ರೂ ಕೂಡ ಯಾಕೆ ಬಂದಿಲ್ಲ ಅಂದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು, ನಾವು ಪೆಂಡಿಂಗ್ ಹಣ, ಬಾಕಿ ಉಳಿದಿರುವಂತಹ ಹಣವನ್ನ ಕೊಡ್ತಾ ಇದ್ವಿ, ಮತ್ತೆ ಒಂದಷ್ಟು ತಾಂತ್ರಿಕ ದೋಷಗಳಿಂದ, ಸಮಸ್ಯೆಗಳಿಂದ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡೋದಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇನ್ನ ಒಂದು ವಾರದಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಮತ್ತೆ 19 ಮತ್ತೆ 20ನೇ ಕಂತಿನ ಹಣ ಒಟ್ಟಿಗೆ ಕೊಡ್ತಾರಾ ಅಂತ ಕೇಳೋದಾದ್ರೆ ಒಟ್ಟಿಗೆ ಕೊಡ್ತೀವಿ ಅಂತ ಯಾವುದ್ರಲ್ಲೂ ಕೂಡ ಹೇಳಿಲ್ಲ. ಅಂದ್ರೆ ಮೇ ತಿಂಗಳ ಮೊದಲನೇ ವಾರದ ಒಳಗಡೆ ಅಂದ್ರೆ ಮೊದಲನೇ ವಾರದಲ್ಲಿ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಇದನ್ನೆಲ್ಲ ನೋಡಿ ವಿಪಕ್ಷದವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಇವರ ಬಳಿ ಹಣನೇ ಇಲ್ಲ, ಸುಮ್ಮನೆ ಗೆಲ್ಲೋದಕ್ಕೋಸ್ಕರ ಪಂಚ ಗ್ಯಾರಂಟಿಗಳನ್ನ ತಂದಿರುವಂಥದ್ದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಉತ್ತರವನ್ನ ನೀಡಿದ್ದಾರೆ. ಈಗ ನಾವೇನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ, ಹಣ ಅಂತೂ ನಿಮ್ಮ ಮನೆ ಬಾಗಿಲಿಗೆ ಅಂತೂ ಬರ್ತಾ ಇದೆಯಲ್ವಾ, ನಾವಂತೂ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಕೊಡ್ದಲೇ ಇದ್ದೀವ, ಒಂದಷ್ಟು ಲೇಟ್ ಆಗ್ತಾ ಇದೆ ಅಷ್ಟೇ ವಿನಃ ನಾವು ನಿಮಗೆ ಹಣವನ್ನ ಜಮಾ ಮಾಡ್ತಾನೆ ಇದ್ದೀವಿ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಿಮ್ಗೆ ಹಣ ಬರ್ತಿಲ್ಲ ಅಂತಂದ್ರೆ ಹೇಳಿ, ನಾವು ಕೊಟ್ಟೇ ಇಲ್ವಾ ಅಂತ ಕೂಡ ಕ್ವೆಶನ್ ಅನ್ನ ಮಾಡ್ತಾ ಇದ್ದಾರೆ. ಏನು ಪಂಚ ಗ್ಯಾರಂಟಿಗಳನ್ನ ತಂದು ಕೇವಲ 1 ತಿಂಗಳು 2 ತಿಂಗಳು ಮಾತ್ರ ನಡೆಸಿಲ್ಲ, ಇದುವರೆಗೂ ಕೂಡ ನಾವು ಜಮಾ ಮಾಡ್ಕೊಂಡು ಬರ್ತಿದ್ದೀವಿ, ಆದರೆ ಒಂದಷ್ಟು ವಿಳಂಬ ಆಗಬಹುದು ಅಷ್ಟೇ ವಿನಃ ನಾವಂತೂ ಪ್ರತಿ ತಿಂಗಳು ಕೂಡ ಎಲ್ಲ ಯೋಜನೆಗಳನ್ನು ಕೂಡ ಸರಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆ ಕೂಡ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿರುವಂಥದ್ದು. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಇವರಿಗೂ ಕೂಡ ಕ್ವೆಶನ್ ಅನ್ನ ಮಾಡಿರುವಂಥದ್ದು, 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಇನ್ನೂ ಕೂಡ ಕೊಟ್ಟೇ ಇಲ್ಲ ಅಲ್ವಾ ಸರ್ ಅಂತ. ಅದಕ್ಕೆ ಅವರು ಕೂಡ ಹೇಳಿರುವಂಥದ್ದು ಏನು ಅಂತಂದ್ರೆ, ನನ್ನ ಒಂದು ಗಮನಕ್ಕೆ ಈ ಒಂದು ವಿಚಾರ ಬಂದಿರಲಿಲ್ಲ, ಇವಾಗ ಬಂದಿದೆ ಅಲ್ವಾ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡಿ ಆದಷ್ಟು ಬೇಗ 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಹಾಕ್ಸೋದಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿರುವಂಥದ್ದು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋಂಥದ್ದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಉಪಯುಕ್ತ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.